ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಶುಭ ಸಂಜೆ ವೇಳೆಯಲ್ಲಿ ಈ ಒಳ ಮೀಸಲಾತಿಯ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಕರ್ನಾಟಕದಲ್ಲಿ ಒಂದು ಹೋರಾಟದ ಸ್ವರೂಪ ಅಂದ್ರೆ 25/3/2026 ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯ ನಿಮಿತ್ತವಾಗಿ ಹುಣಗುಂದ್ ಮತ್ತು ಇಳಕಲ್ ಅವಳಿ ತಾಲೂಕಿನ ಸಮಸ್ತ ಮತ್ತು ನಮ್ಮ ಸಮಾಜದ ಬಂಧು ಭಗಿನಿಯರು ಹಾಗೂ ಎಲ್ಲ ಈ ಪತ್ರಿಕಾಗೋಷ್ಠಿಯ ಮಾಧ್ಯಮದವರಿಗೂ ಎಲ್ಲರಿಗೂ ನಾನು ಅತ್ಯಂತ ಈ ಶುಭ ಸಂಜೆ ವೇಳೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆ ಒಂದು 25/3/2026 ನಿಮಿತ್ತ ಈ ಒಂದು ಪೂರ್ವಭಾವಿ ಸಭೆಯನ್ನು ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶರಣಪ್ಪ ಅಂಬಿಯಾಳ್ ಅವರು ವಹಿಸಿಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ಸಮಾಜದ ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಒಂದು ಪೂರ್ವಭಾವಿ ಸಭೆ ಬಗ್ಗೆ ಸವಿಸ್ತಾರವಾಗಿ ಸ್ವಲ್ಪ ಈಗ ನಮ್ಮ ಸಮಾಜದ ಹಿರಿಯರಾದಂಥ ಗಿರೀಶ್ ಅಚ್ನೂರವರು ಫಸ್ಟ್ ಮಾತಾಡ್ತಾರೆ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಹೂಗಟ್ಟು ತಾವು ಬಂದಿದ್ದಕ್ಕೆ ತಮಗೂ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಬುದ್ಧಾಯ ಎಲ್ಲರಿಗೂ ಜೈ ಭೀಮನ ವಂದನೆಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆಯಿಂದ ಏರ್ಪಡಿಸಿರುವ ಈ ಸುದ್ದಿಗೋಷ್ಠಿಗೆ ಎಲ್ಲ ಪತ್ರಿಕಾ ಬಳಗದವರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ರಾಜ್ಯದ ಬಲಗೈ ಸಮುದಾಯದ ಮಹಾ ಒಕ್ಕೂಟದ ಕರೆಯ ಮೇರೆಗೆ ದಿನಾಂಕ 25/3/2026 ಬೆಂಗಳೂರು ಫ್ರೀಡಂ ಪಾರ್ಕ್ದಲ್ಲಿ ನಮ್ಮ ಸಮಾಜ ವತಿಯಿಂದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಏರ್ಪಡಿಸಿದ್ದಾರೆ. ಆ ಸಭೆಗೆ ಇಡೀ ರಾಜ್ಯದ ಎಲ್ಲ ಬಲಗೈ ಸಮಾಜದ ಬಂಧುಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಮುಖ್ಯ ಉದ್ದೇಶ ಏನು ಈ ಒಳ ಮೀಸಲಾತಿಯ ನ್ಯೂನತೆಗಳು ವರದಿ ಕೊಡುವ ಸಮಯದಲ್ಲಿ ಕಂಡು ಬಂದಿದೆ. ಏನಪ್ಪ ಅಂತಂದರೆ ಅವರು ಈ ಸಮಿತಿಯ ಅಧ್ಯಕ್ಷರಾದಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು 75 ವರ್ಷಗಳಿಂದ ನೀವೇನು ತಿಂದಿರಲ್ಲ ಅವ್ರು ಸ್ವಲ್ಪ ಬಿಟ್ಟು ಕೊಡ್ರಿ, ತಿನ್ಲಾರ್ದು ಕೊಡ್ರಿ ಅಂತ. ಅದು ಏನಾಗಿದೆ ಅಂತಂದರೆ ಸಮಿತಿ ಅಧ್ಯಕ್ಷರು ತಾರತಮ್ಯ ಮಾಡಿದ್ದಾರೆ. ನಮ್ಮ ಬಲಗೈ ಸಮಾಜ ಬಹಳ ದಿವಸಗಳಿಂದ ಜಾಸ್ತಿ ಸಂಖ್ಯೆಯಲ್ಲಿದ್ದದ್ದನ್ನು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಸಹಿತ ಹೇಳ್ಬೇಕಂತಂದರೆ ಬಲಗೈ ಸಂಬಂಧಿತ ಸಮುದಾಯಗಳು ಬಹಳ ಸಮೂಹದಲ್ಲಿ ಒಳಗೊಂಡಿವೆ. ಉದಾಹರಣೆಗೆ ಚಲವಾದಿ, ಬೇಗಾರ, ಹಲೇರ, ಮಹಾರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಪರಯ್ಯ, ಇದೆ ಅಂತಂದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಒಂದು ಗ್ರೂಪ್ ಮಾಡಿ ಅದಕ್ಕೆ 1% ಮಾಡಿ ಉಳಿದ ಚಲವಾದಿ ವಲಯರನ್ನ ಒಂದು ಗುಂಪಿನಲ್ಲಿ ಸೇರಿಸಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ. ಆ ತಾರತಮ್ಯದಿಂದ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ. ಆ ಕಾರಣದಿಂದ ಈ ಅನ್ಯಾಯವನ್ನು ಸರಿಪಡಿಸಬೇಕಂತ ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ 25ನೇ ತಾರೀಕು ಇದೇ ತಿಂಗಳು 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಗೆ ನಾನು ತಮ್ಮ ಮುಖಾಂತರ ನಮ್ಮ ಇಡೀ ತಾಲೂಕಿನ ಎಲ್ಲ ಬಂಧುಗಳಿಗೆ ಏನು ಕೇಳ್ಕೊತಾ ಇದ್ದೀನಪ್ಪ ಅಂದರೆ ಪ್ರತಿಯೊಬ್ಬರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತಂದರೆ ಈ
ಸಮಯದಲ್ಲಿ ನಾವು ಎಚ್ಚರಗೊಳ್ಳದಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಿದಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಉದಾಹರಣೆ ಸಹಿತ ನಾವು ಹೇಳ್ಬೇಕಂತಂದ್ರೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿದ್ದಾರೆ. ಎಲ್ಲ ಮೀಸಲಾತಿ ಸೌಲಭ್ಯ ನೀವು ಸರಿಪಡಿಸಿ ಹಳೆ ಮೀಸಲಾತಿಯನ್ನ ಮುಂದುವರಿಸಬೇಕಂತ ನಮ್ಮ ರಾಜ್ಯದ ಮುಖಂಡರುಗಳು ಕರೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಸರ್ಕಾರ ಮಾನ್ಯ ಮಾಡಬೇಕು. ಪ್ರತಿಯೊಬ್ಬರಿಗೂ ಅನ್ಯಾಯವಾಗದಂತೆ ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಈ ಪ್ರತಿಭಟನೆಯನ್ನು ನಮ್ಮ ರಾಜ್ಯದಂತ ಹಮ್ಮಿಕೊಂಡಿದ್ದೇವೆ. ಆ ಕಾರಣದಿಂದ ಮತ್ತೊಮ್ಮೆ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ತೇನೆ, ದಯವಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ನನ್ನ ಒಂದು ನುಡಿಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಬುದ್ಧ. ತಮಗೆಲ್ಲರಿಗೂ ಜೈ ಭೀಮ್ ನಮನಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆ ಇಲ್ಕಲ್ ಇವರ ಅಡಿಯಲ್ಲಿ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಈ ಸುದ್ದಿಗೋಷ್ಠಿಯ ಉದ್ದೇಶ ಇದೇ ದಿನಾಂಕ 3/25 ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಮ್ಮ ಛಲವಾದಿ ಸಮಾಜದ ಪ್ರಗತಿಪರ ಚಿಂತಕರು ಮತ್ತು ಉರ್ಲಿಂಗಿ ಪೆದ್ದಿಮಠದ ಪೀಠಾಧಿಪತಿ ಆಗಿರತಕ್ಕಂಥ ನಮ್ಮ ಮಹಾಸ್ವಾಮಿಗಳು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಹರಡ್ತಿರ್ತಕ್ಕಂಥ ಒಳ ಮೀಸಲಾತಿಯ ವಿಚಾರವಾಗಿ ಏನು ಇವತ್ತು ರೋಸ್ಟರ್ ಬಿಂದು ಹೊರಗೆ ಬಂದ ನಂತರ ಆ ರೋಸ್ಟರ್ ಬಿಂದುನಲ್ಲಿ ಆಗಿರ್ತಕ್ಕಂಥ AB ಸಿರೀಸ್ನಿಂದ ಇವತ್ತು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರುವುದನ್ನು ಬಹಳ ಖಂಡಿಸುತ್ತಾ ಇವತ್ತು ನಮ್ಮ ಸಮಾಜದ ಚಿಂತಕರು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ. ಹಾಗಾಗಿ ಆ ಒಂದು ವರದಿಯನ್ನು ಪರಿಷ್ಕರಿಸಿ ಅಥವಾ ಇಲ್ಲ ತಿರಸ್ಕರಿಸಿ ಅಂತೇಳಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಳ ಮೀಸಲಾತಿಯ ಒಂದು ಏನಿದೆ ಮೀಸಲಾತಿ ಇದು ನಮ್ಮ ಬಲಗೈ ಸಮಾಜಕ್ಕೆ ಉಳಿವಿನ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯವಾಗುತ್ತಿರೋದು ಎದ್ದು ಕಾಣ್ತಾ ಇದೆ. ಆ ಒಂದು ಉದ್ದೇಶದಿಂದ ನಮ್ಮ ಈ ಒಂದು ಹೋರಾಟದ ಮೂಲಕ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಬಲಗೈ ಸಮಾಜಕ್ಕೆ ಆಗುತ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ದೊರಕಿಕೊಡಿಸ್ಬೇಕಂತ ಹೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದಕ್ಕಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹುಣಸೂರು ಮತ್ತು ಇಳಕಲ್ ಅವಳಿ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅಂಬೆ ಸಾಹೇಬರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಚಲವಾದಿ ಅವರು, ಇವರ ನೇತೃತ್ವದಲ್ಲಿ ಅವಳಿ ತಾಲೂಕಿನ ನಮ್ಮ ಛಲವಾದಿ ಸಮಾಜದ ಅಂದ್ರೆ ಬಲಗೈ ಸಮಾಜದ ನಮ್ಮೆಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆತಕ್ಕಂಥ ಉದ್ದೇಶ ಬಂಧುಗಳೇ. ಇವತ್ತು ನಮ್ಮ ಅವಳಿ ತಾಲೂಕಿನಲ್ಲಿ ಕನಿಷ್ಠ ಅಂದ್ರೆ ನಾವು 1,000 ಜನ ಇಲ್ಲಿಂದ ಬೆಂಗಳೂರು ಚಲೋ ಅನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದೇ 25ನೇ ತಾರೀಕಿಗೆ 24ನೇ ತಾರೀಕಿಗೆ ನೈಟ್ ಬೆಂಗಳೂರು ಹೋಗ್ತಾ ಇದ್ದೀವಿ. ಹಾಗಾಗಿ ಅವಳಿ ತಾಲೂಕಿನ ಛಲವಾದಿ ಸಮಾಜದ ಬಂಧುಗಳು, ಸ್ವಾಭಿಮಾನದ ಬಂಧುಗಳು, ನಾವು ಯಾರ ಹತ್ರ ಕೈ ಚಾಚಿ ನಮ್ಮ ಸಮಾಜ ನಡೆಸೋದಿಲ್ಲ. ನಮ್ಮ ಕಿಸೆಲ್ ಇರ್ತಕ್ಕಂಥ ದುಡ್ಡನ್ನು ಹಾಕಿ, ನಾವು ದುಡಿರ್ತಕ್ಕಂಥ ದುಡ್ಡನ್ನು ಹಾಕಿ ಈ ಹೋರಾಟದಲ್ಲಿ ನಾವು ಸ್ವಾಭಿಮಾನದಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ನಮ್ಮ ಸಮಾಜದ ಉಳಿವಿನ ಪ್ರಶ್ನೆಗಾಗಿ ಈ ಹೋರಾಟ ಹಮ್ಮಿಕೊಂಡಿರೋದ್ರಿಂದ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ನಮ್ಮ ಹುಣಸೂರು ಮತ್ತು ಇಳಕಲ್ ತಾಲೂಕಿನ ಛಲವಾದಿ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಇದರ ಜೊತೆಗೆ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಇವತ್ತು ಏನು
ಗೋಷ್ಠಿಬಂಧವನ್ನು ಮಾಡಿ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಛಲವಾದಿ ಸಮಾಜನ ಹೊಡೆದಾಡ್ತಕ್ಕಂಥ ನೀತಿಯನ್ನು ಮಾಡಿದ್ರಿ. ಇದು ಸರಿಯಲ್ಲ. ಎರಡೂ ಸಮಾಜ ತೂತಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜಕ್ಕೆ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಗೊಳ್ಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಏನಾದರೂ ಇದನ್ನು ತಾರತಮ್ಯ ಮಾಡಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನು ಹಚ್ಚುವಂತ ಕೆಲಸ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸಮಾಜ ಕೊಡುತ್ತದೆ ಅನ್ನುವಂತ ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೆ ನಡೀತಕ್ಕಂಥ ಬೆಂಗಳೂರಿನ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಅವರ ತಕ್ಕ ಉತ್ತರವನ್ನು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸುತ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳಿರಿ. ಮತ್ತೊಮ್ಮೆ ನಾನು ಕರೆ ಕೊಡ್ತೀನಿ. ಯುವಕರು, ವಯಸ್ಸಾದವರು ಮತ್ತು ಯಾರೇ ಇರಲಿ ನಮ್ಮ ಸಮಾಜದ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಸ್ವಾಭಿಮಾನದಿಂದ ತಮ್ಮ ತಮ್ಮ ಗಾಡಿಯನ್ನು ಮಾಡಿಕೊಂಡು ತಾವೇ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ತಮಗೇನಾದರೂ ಅಚಾತುರವಾಗಿ ಗಾಡಿನ ಅನುಕೂಲ ಆಗದಿದ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆ ತಮ್ಮ ಸಹಾಯಕ್ಕೆ ಸಿದ್ಧ ಇದೆ. ತಾವೆಲ್ಲರೂ ನಮಗೆ ಕರೆ ಮಾಡಿ ತಿಳಿಸಿದಾಗ ತಮ್ಮ ಸಹಾಯಕ್ಕೆ ತಮ್ಮ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ನಾವು ಮಾಡುತ್ತೇವೆ ಅಂತ ಹೇಳಿ ಇದರ ನೇತೃತ್ವವನ್ನು ಶರಣಪ್ಪ ಅಂಬೇಡ್ಕರ್ ಸಾಹೇಬರು ಮತ್ತು ನಮ್ಮ ಯುವರಾಜ್ ಚಲವಾದಿ ಅವರು ವಹಿಸಿಕೊಂಡಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡುತ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್. ರಕ್ಷಣಾ ವೇದಿಕೆ ವತಿಯಿಂದ ಏರ್ಪಡಿಸಲ್ಪಟ್ಟ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಈಗಾಗಲೇ ನಮ್ಮ ಸ್ನೇಹಿತರು ಹಂಚಿಕೊಂಡಿದ್ದಾರೆ. ಆದರೂ ಸಹಿತ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮೆಲ್ಲ ಈ ಅವಳಿ ತಾಲೂಕಿನ ನಮ್ಮ ಸಮಾಜ ಕುಲಬಾಂಧವರು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ತಮ್ಮ ಬೇರೆ ಬೇರೆ ಊರುಗಳಿಂದ ಇಲ್ಲೇ ಸ್ವಂತ ಈ ನಗರದಿಂದ ಬೇರೆ ಬೇರೆ ಸ್ಥಳದಲ್ಲಿ ಬಂದಂಥ ಎಲ್ಲರಿಗೂ ಭೀಮವಂದನೆಗಳು. ಈ ಕರೆ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಕೊಟ್ಟಂತ ಕರೆ ಇದು. ಇದರ ನೇತೃತ್ವವನ್ನ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ವಹಿಸಿಕೊಂಡಿದ್ದಾರೆ. ಹಿಂದೆ ಸಹಿತ ಕೆಲವೊಂದು ತಾರತಮ್ಯಗಳು ನಡೆದು ಪರ್ಸೆಂಟೇಜ್ ಹಂಚಿಕೆ ಮಾಡುವಲ್ಲಿ ಒಂದು ಹಂತಕ್ಕೆ ನಮ್ಗೆ 5 ಅವ್ರಿಗೆ 6 ಅಂತ ಹಿಂಗೇನಮ್ಮ. ಈಗ ನಾವು ನೀವು ಅನ್ನೋದು ನಮ್ಮ ಹತ್ರ ಯಾವ ಹತ್ರ ಇಲ್ಲವೇ ಇಲ್ಲ. ನಾವು ಎಡಗೈ ಇರಲಿ ಬಲಗೈ ಇರಲಿ, ನಾವು ಸೋದರ ಸಂಬಂಧಿತ ಜಾತಿಗಳಿವು, ಸಮುದಾಯಗಳಿವು. ನಾವು ಅವ್ರಿಗೂ ನ್ಯಾಯ ಬೇಡ, ನಮಗೂ ನ್ಯಾಯ ಬೇಡ. ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನು ಕೊಡಬೇಕು, ಸಮಾನತೆಯನ್ನು ಕಾಪಾಡಬೇಕು ಅನ್ನೋದು ನಮ್ಮದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ತತ್ವದಲ್ಲಿ ನಡೀತಕ್ಕಂಥ ನಮ್ಮ ಸಮುದಾಯ ನಮ್ಮದು. ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಇದು ನಮ್ಮ ಹೋರಾಟ. ನಮ್ಮ ಹೋರಾಟ ಇರೋದು ನಮ್ಮ ಸಮುದಾಯದ ಅಸ್ತಿತ್ವಕ್ಕಾಗಿ, ನಮ್ಮ ಸಮುದಾಯದ ಉಳಿವಿನ ಪ್ರಶ್ನೆ. ಈಗ ರೋಸ್ಟರ್ ಬಿಂದು ಬಗ್ಗೆ ಹೇಳಿದ್ರಲ್ಲ, ರೋಸ್ಟರ್ ಬಿಂದ್ರಲ್ಲಿ ಏನೋ ಅಸಮಾನತೆ ಆಗವ, ಏನು ಅವೈಜ್ಞಾನಿಕ ವರದಿಯನ್ನ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಕೊಟ್ಟರಲ್ಲ, ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅದು ಎಂಪಿರಿಕಲ್ ಡೇಟಾ ಅಂತಾರಲ್ಲ, ಎಂಪಿರಿಕಲ್ ಡೇಟಾನ ತಪ್ಪಿದೆ. ಹಿಂಗಾಗಿ ಆದರೂ ಸಹಿತ ಏನೋ ಒಂದು ಕಾರಣಕ್ಕೆ ನಮ್ಮ ಬಲಗೈ ಸಮುದಾಯದ ಹಿರಿಯರಾತು ಮತ್ತು ಪೂಜ್ಯರು ಕೂಡ ಅವನು ಅಂತರವನ್ನು ಕಾಯ್ದುಕೊಂಡಿದ್ರು. ಆದ್ರೆ ಈಗ ಏನಾಯ್ತು, ರೋಸ್ಟರ್ ಬಿಂದಲ್ಲಿ ಏನಿದೆ ಅಂದ್ರೆ, ಸಪೋಸ್ ಈಗ ಯಥಾವತ್ತಾಗಿ ಈ ವರದಿಯನ್ನ ಅನುಷ್ಠಾನಗೊಳಿಸಿದ್ರೆ ಬಲಗೈ ಸಮುದಾಯದವರು 30 ವರ್ಷ ಈ ಸೌಲಭ್ಯಗಳನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. 30 ವರ್ಷ ಒಳಗೆ ಸಿಗದಿಲ್ಲ ಸೌಲಭ್ಯಗಳು. ಅದಕ್ಕೆ ಈಗ ಎಲ್ಲಾ ಸಮಾಜದ ಬಂಧುಗಳು ನಾವು ಎನ್ನುವುದಿಗೆ ಈಗ ಭಾಸ್ಕರ್ ಪ್ರಸಾದ್ ಅನ್ನೋರು, ಅರುಣ್ ಕುಮಾರ್ ಅನ್ನೋರು ಏನೇನೋ ಒಚ್ಚೊಚ್ಚಾಕರ ಮಾತಾಡಿದ್ರು. ಅವ್ರು ನಮ್ಮ ಸಹೋದರ ಅಂತ ನಾವು ತಿಳ್ಕೊಂಡ್ವಿ. ಅವ್ರು ಏನೇನೋ ದೊಡ್ಡ ಮಾತಾಡಿದ್ರೆ ನಮಗೇನು ಅದ್ರ ಬಗ್ಗೆ ಯಾವ ತಕರಾರಿಲ್ಲ. ಅದಕ್ಕೆ ಖಂಡಿಸ್ತೀವಿ ಹಂಗೆ ಮಾತಾಡಿದ್ರೆ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟದ್ದು ಪೆನ್ನಿನ ಮುಖಾಂತರ ಹೋರಾಟ. ಅವರು ಖಡ್ಗ ಹಿಡಿತೀವಿ ನಾವು, ನಮ್ಮ ಸಮುದಾಯ ಸಚಿವರನ್ನ ಮೆರವಣಿಗೆಯಲ್ಲಿ ಅಥವಾ ಅವ್ರ ಪ್ರತಿಭಟನೆಯಲ್ಲಿ ಚಪ್ಪಲಿ ಹೊಡೆದ್ರು, ಕೆಳಗೆ ತುಳಿದ್ರು. ನಮ್ಮ ನೇರವಾಗಿ ನಮ್ಮ ಸಮುದಾಯ ಸಚಿವರನ್ನೇ ಅವರು ಗುರಿಯಾಗಿಟ್ಟುಕೊಂಡು ಯಾಕೆ ಹೋರಾಟ ಮಾಡ್ತಾರೆ? ಅವ್ರ ಸಮುದಾಯ ಸಚಿವರು ಇದ್ದಾರಲ್ಲ, ತಿಮ್ಮಾಪುರ ಅವರು ಇದ್ದಾರೆ, ಮುನಿಯಪ್ಪನವ್ರು ಯಾಕೆ ಮಾಡಲಿಲ್ಲ? ಕೇವಲ ಮಹದೇವಪ್ಪನವ್ರ ಒಬ್ಬರೇ ನಿರ್ಧಾರ ತಗೊಂಡದ್ದು ಅಲ್ಲಿದು. ಸಚಿವ ಸಂಪುಟ ಮುಖ್ಯಮಂತ್ರಿಗಳಿರ್ತಾರೆ, ಸಚಿವ ಸಂಪುಟ ಇರುತ್ತೆ, ಸರ್ಕಾರಕ್ಕೆ ಕೇಳ್ಬೇಕು. ಅವ್ರು ಏನ್ ಕೇಳಿದ್ರು? ಮಹದೇವಪ್ಪನವ್ರನ್ನ, ಪ್ರಿಯಾಂಕಾ ಖರ್ಗೆ ಅವ್ರನ್ನ, ಪರಮೇಶ್ವರ್ ಅವ್ರನ್ನ ಗುರಿಯಾಗಿಟ್ಟುಕೊಂಡು ಏನೋ ಹೋರಾಟ ಮಾಡ್ತಾರೆ. ನಾವೆಲ್ಲ ಬಲಗೈ ಸಮುದಾಯದ ಎಲ್ಲ ಸಂಪೂರ್ಣವಾಗಿ ದೇಶಾದ್ಯಂತ ಮೊದಲು ಖಂಡಿಸುತ್ತಾ ಈ ಹೋರಾಟ ನಮ್ಮದು. ನಾವು ಎಲ್ಲವರೆಗೂ ಹೋರಾಟ ಇದು. ಯಾಕಂದ್ರೆ ಇದರಲ್ಲಿ ಏನಾದರೂ ನಾವು ಹಿಂದೆ ಸರಿದ್ರೆ ಇದು ಮರಣ ಶಾಸನವಾಗುತ್ತೆ. ಇದು ಕಾರಣ ನಾಳೆ 25/3
26 ಫ್ರೀಡಂ ಪಾರ್ಕ್ನಲ್ಲಿ ನಡೀತ ಕರೆ ಕೊಟ್ಟಂತ ಈ ಹೋರಾಟಕ್ಕೆ, ಪ್ರತಿಭಟನಾ ಹೋರಾಟಕ್ಕೆ ಇದನ್ನು ತಿರಸ್ಕಾರ ಮಾಡಬೇಕು. ಮತ್ತೇನಿಲ್ಲ, ಅವ್ರು ನಮ್ಮದು ಬೇಡಿಕೆ ಇರೋದೇ ತಿರಸ್ಕಾರ, ಪರಿಷ್ಕರಿಸೋದಿಲ್ಲ, ಇಲ್ಲ ತಿರಸ್ಕಾರ ಮಾಡಬೇಕು. ಇದು ಸಂಪೂರ್ಣ ಅವೈಜ್ಞಾನಿಕ ಐತೆ. ಅದಕ್ಕೆ ತಾವೆಲ್ಲರೂ ಅವತ್ತಿನ ದಿವಸ ನಾವು ನೀವು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಹೋಗೋದಂದ್ರೆ ಹೆಂಗ, ನಾವು ಸ್ವಾಭಿಮಾನ, ನಮ್ಮ ಸುರೇಶ್ ಅವರು ಹೇಳಿದ್ರಲ್ಲ, ನಮ್ಮ ಸ್ವಾಭಿಮಾನದ ಸಮುದಾಯ ನಮ್ಮದು. ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡು ಹೋಗೋರಲ್ಲ. ನಮ್ಮ ಕೈಲಿಂದನೇ ನಾವು ಎಷ್ಟೇ ಬಡವರು ಇರ್ಬೋದು, ನಮ್ಮಷ್ಟೇ ನಮಗೆ ಎಷ್ಟು ಅನುಕೂಲತೆ ಇದ್ರೂ ಸಹಿತ ಈ ಒಂದು ಹೋರಾಟದ ಕಿಚ್ಚು ನಮಗೆ ಹಚ್ಚಿಕೊಂಡು ನಾವೆಲ್ಲರೂ ಅವತ್ತಿನ ದಿವಸ ಈ ಅವಳಿ ತಾಲೂಕಿನಲ್ಲಿ ಸುಮಾರು 1,000 ಜನ ಹೋಗ್ಬೇಕಂತಂದು ನಾವೆಲ್ಲ ಒಂದು ಅಂದಾಜು ಹಾಕಿದ್ದೀವಿ. ಅದ್ರ ಪ್ರಕಾರ ತಾವೆಲ್ಲರೂ ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂತ ವಿಷಯ ಇದು. ಅವ್ರು ಹೋಗ್ಲಿ ಇವರವರೆಲ್ಲ ಛಲವಾದಿ ಸಮಾಜ ಅಂತ ಮತ್ತು ಈ ಬಲಗೈ ಒಕ್ಕೂಟ ಸಮುದಾಯಕ್ಕೆ ಏನು ಸೇರ್ಪಡೆಯಾಗಿರ್ತಂತ ಎಲ್ಲಾ ಜಾತಿಗಳು ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ಸಂಪೂರ್ಣವಾಗಿ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.